ಕಾಶಿಯಿಂದ ತಂದಿರೋದು. ಕೇವಲ 250 ರೂಪಾಯಿ. ಇದು 5 ತುಪ್ಪದ್ದು ದೀಪ ಹಚ್ಚೋದು. ಅಲ್ಲೆಲ್ಲ ತುಂಬ ಕಮ್ಮಿ ಇದೆಲ್ಲ. ನೋಡಿರಿ ಎಷ್ಟು ಚೆನ್ನಾಗಿದೆ. 5 ಬತ್ತಿ ಇರೋದು ಬರೀ 250 ರೂಪಾಯಿಂದ 300 ರೂಪಾಯಿ. ಬಾರ್ಕಿಂಗ್ ಮಾಡ್ತೀನಿ ಅಂದರೆ 250 ರೂಪಾಯಿ. ಕಾಶಿಯಿಂದ ತೊಗೊಂಡಿರೋದು. ಎಲ್ಲರಿಗಿಂತ ಇಂಪಾರ್ಟೆಂಟ್ ಇಲ್ಲಿದೆ ನೋಡ್ರಿ, ಇದು ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಇದು ಕಾಶಿ ಚೊಂಬು 30 ರೂಪಾಯಿ. ಇದು ಎಷ್ಟು? 30 ರೂಪಾಯಿ. ಇದು ಇದರಲ್ಲಿ ಕಾಶಿ ತೀರ್ಥ ಇದೆ. ಎಷ್ಟು ಚೆನ್ನಾಗಿದೆ ನೋಡ್ರಿ ಮಿಳ್ಳೆ. ಇದು ಒಳಗಡೆ ತೀರ್ಥ ಇದೆ ಕಾಶಿದು. ಇದು ದೇವ್ರ ಮನೇಲಿಟ್ಟು ಪೂಜೆ ಮಾಡೋದು. ಇದು ಕುಂಭಮೇಳ ನೀರು. ಈ ನೀರು ಅಲ್ಲಿಂದ ತಂದಿರೋದು. ಇಲ್ಲಿ ಮನೆಯಲ್ಲಿ ಯಾರು ಬಂದಿಲ್ಲ ಅವರೆಲ್ಲ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಸ್ನಾನ ಮಾಡೋಕ್ಕೆ. ಇದು ಕ್ಯಾನು ಕುಂಭಮೇಳದಲ್ಲಿ 100 ರೂಪಾಯಿ, 100 ರೂಪಾಯಿ, 80 ರೂಪಾಯಿ. ಅದೇ ಕಾಶಿಲಿ ತೊಗೊಂಡ್ರೆ ಬೇರೆ 10 ರೂಪಾಯಿ, 15 ರೂಪಾಯಿ, 10 ರೂಪಾಯಿ. ನಾವು ಕುಂಭಮೇಳಕ್ಕೆ ಹೋಗ್ಬೇಕಂದ್ರೆ ಕಾಶಿಲೇ ಏನೇನು ತೊಗೋಬೇಕು, ಇಂಥ ಕ್ಯಾನು ಎಲ್ಲ ಕಾಶಿಲೇ ತೊಗೊಂಡು ಹೋಗಬೇಕು. ಕುಂಭಮೇಳದಲ್ಲಿ ತುಂಬ ರೇಟು. ಇದನ್ನು 100 ರೂಪಾಯಿ. ಇದು 100 ರೂಪಾಯಿ ಕ್ಯಾನ್ ಹೇಳ್ತಾರೆ. ನಾವು ಕಾಶಿಯಿಂದನೇ ತೊಗೊಂಡೋಗಿದ್ದು. ಅಲ್ಲಿಂದ ನೀರು ತಂದಿದ್ದೀವಿ. ಇಲ್ಲಿ ಅಕ್ಕಪಕ್ಕ ಯಾರು ಬಂದಿಲ್ಲ ಅವ್ರಿಗೆಲ್ಲ ಕೊಡೋಕ್ಕೆ. ಇದು ಕಾಶಿಯಲ್ಲಿ ದೇವ್ರ ದರ್ಶನ ಮಾಡಿದಾಗ ದಾರ ಕೊಟ್ಟಿರೋದು. ಇದು ಪ್ರಸಾದ ತೊಗೊಂಡು ಬಂದಿದ್ದೀವಿ. ಈ ಥರ ಪ್ರಸಾದ ಕೊಡ್ತಾರೆ, ತೊಗೊಂಡು ಬಂದಿದ್ದೀವಿ. ನನಗೆಲ್ಲಗಿಂತ ಇಷ್ಟ ಆಗಿರೋದು ಇದು. ಎಷ್ಟು ಚೆನ್ನಾಗಿದೆ ಗೊತ್ತಾ ಇದು. ತುಂಬ ಚೆನ್ನಾಗಿದೆ ಬಿಳ್ಳೆ. ಇದು ದೇವರ ಹತ್ರ ಇತ್ತು. ಫಸ್ಟೆಲ್ಲ ನಮ್ಮ ಅತ್ತೆ ಎಲ್ಲ ಹೋಗಿದಾಗ ತಾಮ್ರದ ಚೊಂಬಿತ್ತು, ಅದ್ರಲ್ಲಿ ಸೀಲ್ ಮಾಡಿಕೊಡ್ತಾಯಿದ್ರು. ಇವಾಗ ಈ ಥರ ಬರೀ 30 ರೂಪಾಯಿ. ಇದು ತುಂಬ ಕಮ್ಮಿ ಅಂದರೆ ತುಂಬ ಕಮ್ಮಿ ಅಲ್ಲಲ್ಲ ರೇಟು. ಏನಂತ ಹೆವಿ ಏನಿಲ್ಲ. ಇದು 250 ರೂಪಾಯಿ ಅಷ್ಟೇ. ಚೆನ್ನಾಗಿದೆ ಇದು. ಇಷ್ಟೇ ತರೋಕ್ಕಾಗಿದ್ದು. ಒಂದು 4-5 ಮನೆಗೆ ತರಬೇಕಾಗಿತ್ತು, ಇಷ್ಟೇ ತಂದಿದ್ದು. ಮತ್ತು ಕಾಶಿಲಿ ಸ್ನಾನ ಮಾಡಿ ಕುಂಭಮೇಳದಲ್ಲಿ ಮಾಡಬಾರ್ದು. ಮಾಡ್ಬೋದು. ಕಾಶಿಲಿ ಸ್ನಾನ ಮಾಡಿ ಕುಂಭಮೇಳದಲ್ಲಿ ಸ್ನಾನ ಮಾಡ್ಬೋದು. ಅದೇ ಕುಂಭಮೇಳದಲ್ಲಿ ಸ್ನಾನ ಮಾಡಿ ಕಾಶಿಲಿ ಸ್ನಾನ ಮಾಡಬಾರ್ದು. ನೀವು ಹೋಗಿರೋದು ಯೂಸ್ ಆಗಲ್ಲ. ಅದಕ್ಕೋಸ್ಕರನೇ ಕುಂಭಮೇಳದಲ್ಲಿ ಕಾಶಿಯಿಂದ ಸ್ನಾನ ಮಾಡಿಕೊಂಡು ಕುಂಭಮೇಳದಲ್ಲೂ ಹೋಗಿ ಸ್ನಾನ ಮಾಡಿದರೆ ಯೂಸ್ ಇಲ್ಲ. ಅದಕ್ಕೆ ಕುಂಭಮೇಳದಲ್ಲಿ ಸ್ನಾನ ಮಾಡಿಬಿಟ್ರೆ ನೀವೆಲ್ಲ ನದಿಗಳು ಸ್ನಾನ ಮಾಡ್ದಂಗೆ ಆಗುತ್ತೆ. ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ತುಂಬ ಚೆನ್ನಾಗಂತೂ ಇದಂತೂ ಶೇರ್ ಮಾಡಲೇಬೇಕು ನೀವು. ಯಾಕಂದರೆ ಇದು ಬರೀ 30 ರೂಪಾಯಿ ಕಾಶಿಲಿ. ತುಂಬ ಚೆನ್ನಾಗಿದೆ ಇದು. ತಾಮ್ರದ್ದು ಎಷ್ಟು ಚೆನ್ನಾಗಿ ಸೀಲೆಲ್ಲ ಆಗಿಬಿಟ್ಟಿದೆ. ಗಂಗಾಜಲ ತುಂಬ ಚೆನ್ನಾಗಿದೆ ಇದು. ಕ್ಯಾನ್ ಅಂತೂ ನಿಮ್ಮ ಕಡೆಯವ್ರು ಯಾರು ಹೋಗೋರು ಇದ್ದರೆ ಅವ್ರಿಗೆ ಹೇಳಿ ಕಾಶಿಯಿಂದನೇ ಕ್ಯಾನ್ ತೊಗೊಂಡು ಹೋಗೋಕ್ಕೆ ಹೇಳಿ. ಇಲ್ಲ ನಿಮ್ಮದೇ ಯಾವ್ದಾರ ವಾಟ್ರ್ ಬಾಟ್ಲಿದೆ ತೊಗೊಳೋಗೋಕ್ಕೆ ಹೇಳಿ. ಅಲ್ಲಿ ತುಂಬ ರೇಟ್ ಹೇಳ್ತಾರೆ. ಈ ಚಿಕ್ಕ ಕ್ಯಾನ್ಗೆ 100 ರೂಪಾಯಿ, 80 ರೂಪಾಯಿ ಹೇಳ್ತಾರೆ. ಅದರಿಂದ ಯಾರು ಹೋಗೋರಿದ್ದರೆ ಏನೇ ತೊಗೊಳಂಗಿದ್ರು ಕಾಶಿಲಿ ತೊಗೊಳ್ಳಿ ಅಂತ ಹೇಳಿ. ಇಲ್ಲಾಂದರೆ ನಿಮ್ಮ ಮನೆಯಿಂದನೇ ಒಂದು ನೀರು ಬಾಟ್ಲು ತೊಗೊಂಡೋಗಿ ಅಷ್ಟೇ. ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಆದಷ್ಟು ನಿಮ್ಮ ಯಾರ್ಯಾರು ಕುಂಭಮೇಳಕ್ಕೆ ಹೋಗ್ತಾ ಇದ್ದಾರೆ ಅವ್ರಿಗೆಲ್ಲ ಡೀಟೇಲ್ ಹೇಳಿ. ನೀವು ಕಾಮೆಂಟಲ್ಲಿ ಹಾಕಿದ್ರೆ ಇನ್ನೊಂದು ಸ್ವಲ್ಪ ಡೀಟೇಲ್ಸ್ ಎಲ್ಲ ಹೇಳ್ತೀನಿ, ಅಲ್ಲಿದ್ದು ಅನುಭವ ಎಲ್ಲ. ಥ್ಯಾಂಕ್ ಯು.